ಸಭಾ. ಅದಕ್ಕಾಗಿ ತಾವು ಯಾರು ತಪ್ಪು ಭಾವಿಸಬೇಡ್ರಿ. ನಮಗ ಬಹಳ ಸಂತೋಷ ಆಕೈತೆ. ಯಾಕಂದ್ರೆ ಇವತ್ತು ಜಿಲ್ಲಾ ಅಧ್ಯಕ್ಷರ ಅವ್ರ ಊರಾಗನ ತಾವ ಸುಮಾರು 400-600 ಜನ ತಾವು ಶಾಲ್ ದೀಕ್ಷೆಯನ್ನು ಮಾಡ್ಲಿಕ್ಕೆ ರೆಡಿ ಆಗಿದ್ರಿ. ಇನ್ನು ಕೂಡ ಹಲವಾರು ಜನ ಶಾಲ್ ದೀಕ್ಷೆ ಮಾಡಬೇಕಾಗಿತ್ತು. ಮತ್ತು ಕೂಡ ಮುಂದಿನ ದಿನಮಾನದಾಗ ನಿಮ್ಮ ಅಧ್ಯಕ್ಷರ ನೇತೃತ್ವದಾಗ ತಾವೆಲ್ಲ ಶಾಲ್ ದೀಕ್ಷೆಯನ್ನು ಮಾಡ್ರಿ. ಯಾರು ತಪ್ಪು ಭಾವಿಸಬೇಡ್ರಿ. ಯಾಕಂತಂದ್ರ ನನ್ನ ಹೆಸರು ಬಂದಿಲ್ಲ, ನಮ್ಮ ಊರ ಹೆಸರು ಬಂದಿಲ್ಲ, ಇಲ್ಲ ಕೊಪ್ಪಳ ಜಿಲ್ಲೆಗೆ ಬಂದು ನಿಮ್ಮ ಊರ ಹೆಸರು ಜಯಘೋಷಣೆ ಹಾಕಿದ್ದು. ಯಾರು ಕೂಡ ತಪ್ಪು ಭಾವಿಸಬೇಡ್ರಿ. ಹೋರಾಟ ಮಾಡಬೇಕಾಗಿತ್ತು. ಯಾಕಂದ್ರ ಸುಮಾರು 80 ವರ್ಷ ಸ್ವತಂತ್ರ ಸಿಕ್ಕ ಇಲ್ಲಿವರೆಗೆ ನಾವು ಬೆಳೆದಂತ ಬೆಳೆಗೆ ಬೆಲೆ ಇಸ್ಕೊಳಕ್ ನಮಗೂ ಆಗ್ಲಿಲ್ಲ. ಇದೇನ 224 ಮಂದಿ 540-50 ಮಂದಿನ ಸಂಸದರು ಕಳಿಸಿ ಇವ್ರಿಗೂ ಕೂಡ ಮಾಡಕ್ ಆಗ್ಲಿಲ್ಲ. ಆಗೈತಿ 10 ವರ್ಷದಿಂದ ಏನ್ ರೇಟ್ ಅದಾವ ಇವತ್ತು ಕೂಡ ಅದೇ ರೇಟ್ ಅದಾವಲ್ರಿ. ಅವರು ರೇಟ್ 4 ಪಟ್ಟು ಜಾಸ್ತಿ ಆಗಿದಾವ. ಅವಾಗ ಒಂದು ಚೀಲ ಜೋಳ ಮಾರಿ ಒಂದು ಬಂಗಾರ ಬರ್ತಿತ್ತ. ಇವತ್ತ 70 ಚೀಲ ಜೋಳ ಮಾರಿದ್ರು ಕೂಡ ಒಂದು ಚೀಲ ಬಂಗಾರ ಬರೋದಿಲ್ಲ. ಬರ್ತೈತಿ ಫಲಾನ ಮಾರ್ಬೇಕ, ಬಂಗಾರ ಬರ್ಬೇಕಂದ್ರ ಅವರು ಪೆಟ್ರೋಲ್, ಗೊಬ್ಬರ, ಡೀಸೆಲ್ ಅವರು 10 ಪಟ್ಟು ಜಾಸ್ತಿ ಆಗಿದಾವ. ನಿಮ್ಮ ಯಾಕ ಜಾಸ್ತಿ ಆಗಿಲ್ಲ ಅನ್ನುವಂತ ಚಿಂತನೆ ಮಾಡಕ್ಕಾಗಿ ಇವತ್ತಿಲ್ಲಿ ರೈತ ಸಂಘ ಮಾಡಬೇಕಾಗಿ. ಬೇರೆ ವಿಚಾರಕ್ಕಲ್ಲ. ನಾನು ಕೂಡ ಬಿಜೆಪಿ ಓಟ್ ಹಾಕಿನು, ಕಾಂಗ್ರೆಸ್ ಓಟ್ ಹಾಕಿನು, ಜೆಡಿಎಸ್ ಹಾಕಿನ. ನೀವು ಕೂಡ ಅದನ್ನ ಮಾಡಿದ್ರಿ. 79 ವರ್ಷ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡತ್ತಾರ. ನಾವು ಬೆಳೆದಂತ ಬೆಳೆಗೆ ಬೆಲೆ ಕೊಡಬೇಕು, ಈ ರೈತರಿಗೆ ನೀರಾವರಿ ಮಾಡಬೇಕು, 12 ತಾಸು ಹಗಲಿ ಕರೆಂಟ್ ಕೊಡಬೇಕು. ರೈತರು ಸಂಕಷ್ಟದಾಗದರು. ಇವ್ರ ಶ್ರಮ ತಕ್ಕಂತೆ ಇವರಿಗೆ ಗೌರವ ಕೊಡಬೇಕನ್ನುವಂತ ಚಿಂತನೆಯನ್ನ ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾರು ಮಾಡಲಿಲ್ಲ, ಮಾಡಂಗಿಲ್ಲ. ಕಾಕ ನೋಡ್ಕೋತ ಬಂದ. ನಾವು ಅವಂಗೂ 80 ವರ್ಷ ಆದ್ರೂ ಈಗ ಅವನು ಸಹಾಯಕಾದ, ನಾವು ಸಹಾಯಕ. 5 ನಿಮಿಷಗೊಬ್ಬ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಇದಕ್ಕೊಬ್ಬ ದೇಶದ ಪ್ರಧಾನ ಮಂತ್ರಿ ಇದಾನು, ರಾಷ್ಟ್ರಪತಿ ಇದಾರು, 550 ಮಂದಿ ಸಂಸದರ, ಇಲ್ಲಿ 224 ಮಂದಿನ. ಇವ್ರನ್ನೇನು ಎದಕ್ಕೆ ಹಚ್ಕೊಟ್ಟದು? ಯಾಕ ವೋಟ್ ಬ್ಯಾಂಕ್ ಬೇಕಪ್ಪ ಅಂದ್ರೆ ನಿಮ್ಮ ಪಾದಕ್ಕೆ ಬಂದು ಪೂಜೆ ಮಾಡಿದರು. ರೈತ ಸಂಕಷ್ಟದಾಗ ಕಬ್ಬಿನ ಬಾಕಿ ಕೊಡಿದ್ರು ಕೇಳಂಗಿಲ್ಲ. ರೈತರ ಬರಗಾಲ ಬಂದತಿ, ಇದಕ್ಕೆ ಹೆಂಗ ಪರಿಹಾರ ಅನ್ನೋದು ಕೇಳಂಗಿಲ್ಲ. ಪ್ರವಾಹ ಪತ್ರ ಕೇಳಂಗಿಲ್ಲ. ಯಾವುದಕ್ಕೂ ಕೂಡ ನಮಗೆ ಗೌರವ ಇಲ್ಲ. ಕಳಪೆ ವಿದ್ಯುತ್ ಅನ್ನು ಕೊಡ್ತಾರೋ, ಕಳಪೆ ಬೀಜಗಳನ್ನು ಕೊಡ್ತಾರೋ. ನಿಮಿತ್ತಿಗೊಂದು ಕೃಷಿ ಇಲಾಖೆ ಐತಿ, ನಿಮಿತ್ತಿಗೊಂದು ತೋಟಗಾರಿಕೆ ಇಲಾಖೆ ಐತಿ. ಎಲ್ಲಾ ಇಲಾಖೆ ಒಳಗೆ ಕೂಡ ಭ್ರಷ್ಟಾಚಾರಕ್ಕೆ ನಡೆಯತೈತಿ. ಇದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂದ್ರ ಶಾಸಕರು. ಎಲ್ಲ ಅಧಿಕಾರಿಗಳು ಕೂಡ ಹೋದ ಆ ಶಾಸಕರ ಹೊಟ್ಟಿನ ತುಂಬಿಸಬೇಕಾಗಿರ್ತಕ್ಕಂಥ ಸಂದರ್ಭ ಐತಿ. ಅವರ ಇವರ ಎಲ್ಲರೂ ಕೂಡಿ ಎಲ್ಲರೂ ಯಾರಿಗೆ ಮೋಸ ಮಾಡತ್ತಾರೋ? ರೈತರಿಗೆ ಮೋಸ ಮಾಡ್ತಕ್ಕಂಥ ಸಂದರ್ಭ, ರೈತರಿಗೆ ಮೋಸ ಮಾಡ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗಿರ್ತಕ್ಕಂಥದ್ದು. ಹೇಳಕತ್ತಲ್ಲ, ಬಾಯ್ ಮಾಡಬೇಡ್ರಿ. ರೈತರಿಗೆ ಮೋಸ ಆಗತೈತಿ. ಈ ರೈತರ ಮೋಸನ್ನ ತಡಿಬೇಕಪ್ಪ ಅಂತಂದ್ರ ನಿಮ್ಗೆ ಯಾರು ಕೂಡ ಬೆಂಬಲ ಕೊಡುದಿಲ್ಲ. ನೀವು ಯಾರು ಸತ್ರು ಕೂಡ ನಿಮ್ಮನ್ನ ಗೌರವಿಸುದಿಲ್ಲ. ಅದ್ರ ಸತ್ರು ಕೂಡ 5 ಲಕ್ಷ ರೂಪಾಯಿ 6 ತಿಂಗಳು ಬಿಟ್ಟು ಪರಿಹಾರ ಕೊಡ್ತಾರೋ. ಅದು ನಿಮಿತ್ತಿಗೆ ಬಹಳ ಜಗಳಾಡಿ ಹೋರಾಟ ಮಾಡಿ ಆ ಪರಿಹಾರನ ಕೈಗೊಳ್ಬೇಕಾಗ್ತತಿ. ನಿಮಗ್ ಗೌರವ ಅನ್ನದಾತರಾಗಿ ದೇವರುಗಳಾಗಿ ಏನೂ ಕೂಡ ಲಾಭ ಇಲ್ದ 10 ರೂಪಾಯಿ ನಿಮಗ ಲಾಭ ಆಕತಿ ಇಲ್ಲ ಅನ್ನುವಂತ ವಿಚಾರನೆ ಇಟ್ಕೊಂಡು ಬಿಡ್ರಿ. ಅವ್ರು ಮಾಡೋರು ಮಾಡಿ ನಿಮಿಷ ಅನಿವಾರ್ಯ, ಏನ್ ಮಾಡಕ್ ಬರುದಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಕೂಡ ಒಕ್ಕಟ್ಟಾಗಬೇಕಾಗಿ. ನೀವು ಬಿಜೆಪಿ, ಕಾಂಗ್ರೆಸ್, ಏನ್ JDS ಅದಾವ ಅವನ್ನೆಲ್ಲ ತಲೆಯಾಗಿನ ತೆಗಿರಿ. ಓಟ್ ಹಾಕ ಗಟ್ಟ ಇಟ್ಕೋರಿ ಪಾಪ ಅವ್ನ. ಯಾಕಂದ್ರ ನೀವೇನ್ ಹೇಳ್ರು ಅವ್ರಿಗೆ ಹಾಕವ್ರನ ಮಾಡವ್ರನ. ಆದ್ರೆ ನಮ್ಮ ಬಟ್ಟಿ ಕಡೆ ಆತತಿ ತರಕ್ ಆಗ್ವತ್ತು, ನಮ್ಮ ಅಜ್ಜನ ಜೋಪಾನ ಆಗ್ವತ್ತು, ನಮ್ಮ ತಂದಿನ ಜೋಪಾನ ಮಾಡಕ್ ಆಗ್ವತ್ತ. ಇಲ್ಲಿಂತ್ರ ಹಿಡ್ದ
ದಿಲ್ಲಿವರೆಗೆ ನಮ್ಮ ಭೂಮಿ ಐತಿ, ಈ ಕಡೆ ನಮ್ಮ ಭೂಮಿ ಐತಿ, ಎಷ್ಟು ಎದುರು ಬರ್ತೈತಿ ನಮ್ಮದ ಐತೆ. ಭೂಮಿ ಒಳಗ ಅದ್ಭುತ ಶ್ರೀಮಂತರದು, ಜನಸಂಖ್ಯೆ ಒಳಗೆ ನಾವು ಹೆಚ್ಚದು, ಮತದಾನ ಒಳಗೆ ಕೂಡ ನಾವು ಹೆಚ್ಚದು. ಬಹಳ ಇವತ್ತ ಕೆಟ್ಟಿರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆವನ್ನ ಸರಿ ದಾರಿಗೆ ತರಬೇಕಪ್ಪ ಅಂತಂದ್ರೆ ಅದಕ್ಕೆ ನೀವೆಲ್ಲ ಬದಲಾವಣೆ ಆಗ್ಬೇಕಾಗಿದೆ. ಮೊನ್ನೆ ಇಲ್ಲಿ ಭೂಮಾಪಕರು ಬಂದಾರ. ಭೂಮಾಪಕರು ನಮ್ದ ಹೊಲದಲ್ಲಿ ಅಡ್ಡಾಡಿ ಸರ್ವೆ ಮಾಡ್ತಕ್ಕಂಥವ್ರು ಇವ್ರು. ಹಲೋ, ಭೂಮಾಪಕರು ಬಂದಾರ ಇಲ್ಲಿ. ಅವರು ಕೂಡ ಸುಮಾರು 6 ತಿಂಗಳು ಪಾಪ 20 ವರ್ಷದ ಕೆಲಸ ಮಾಡ್ತಾರೋ. ಅವರು ರೈತರ ಕಡೆ ಅಲ್ಲಿ ಇಲ್ಲಿ ಸಿಗೋಂದ ಹೆಂಗೋ ಸರ್ವೆ ಮಾಡಿ ಜೀವನ ಕಳೆದ್ರ. ನಮ್ಮ ಕಡೆ ಸಾವಿರಾರು ಕೋಟಿ ರೂಪಾಯಿ ಈ ರಾಜ್ಯ ಸರ್ಕಾರ ರೊಕ್ಕ ತುಂಬಿಕೊಂಡು ಅದ್ರೊಳಗಿನ ಒಂದು 200 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿರತ್ತಪ್ಪ ಅಂತಂದ್ರ ಅವ್ರು 6 ತಿಂಗಳು ಸ್ಟ್ರೈಕ್ ಮಾಡ್ತಿರ್ಕಿಲ್ಲ. ಅವ್ರು 6 ತಿಂಗಳು ಮೊನ್ನೆ ನಿರಂತರ ನಮಗ ಗೌರ್ಮೆಂಟ್ ಪಗಾರ ಫಿಕ್ಸ್ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು. ನಾವು ಅವರಿಗೆ ಬೆಂಬಲ ಕೊಟ್ಟು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಮೊನ್ನೆ ಭೂಮಾಪಕರ ಬೆಂಗಳೂರೊಳಗೆ ಹೋರಾಟ ಮಾಡಿ ಅವ್ರಿಗೆ ಬರೀ ಒಂದು ಗೌರವಿಸೋದೇ ಇದ್ದಿರ್ಕಿಲ್ಲ. ಅದೇನ್ ಚಾಕ್ರಿ ಆಗೋ ನೋಡ್ಕೊಂಡಂಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮತ್ತು ಸರ್ಕಾರ ನೋಡ್ಕೊತಿತ್ತು. ಯಾವಾಗ ನಮ್ಮ ಗುರೂಜಿ ಅವರ ನಮ್ಮ ರಾಜ್ಯದ ನಾಯಕರ ನೇತೃತ್ವದಾಗ ನಾವು ಕೂಡ ಸಾವಿರಾರು ಜನ ಹೋಗಿ ರೈತರ ಬೆಂಬಲ ಕೊಟ್ಟು ಅವಾಗ ರಾಜ್ಯದ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡ ಅವ್ರಿಗೆ 1200 2,000 ರೂಪಾಯಿ ಮಾಡೋನು, ಇನ್ಶೂರೆನ್ಸ್ ಮಾಡೋನು, ಅವ್ರನ್ನು ಕೂಡ ಗೌರವದಿಂದ ಕಾಣ್ತಕ್ಕಂಥ ಕೆಲಸ ರೈತ ಸಂಘ ಬೆಂಬಲದಿಂದ ಆಗಿರ್ತಕ್ಕಂಥದ್ದು. ಎಲ್ಲಾ ರಂಗ ಕೂಡ ಇವತ್ತು ನಾವು ಎತ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅವರು ಕೂಡ ನಮ್ಮ ರೈತರ ಮಕ್ಕಳ, ಬಡವ್ರ ಮಕ್ಕಳ. ಹೊಲದಾಗ ಲಾಭ ಇಲ್ಲ ಅಂತೇಳಿ ಅಲ್ಲೇ ಕೆಲಸ ಮಾಡಿ ಜೀವನ ಸಾಗಿಸ್ಲಿ ಅನ್ನುವಂತ ವಿಚಾರ ಇಟ್ಕೊಂಡ ಅತಿಥಿ ಶಿಕ್ಷಕರು ಇರ್ಬೋದು. ಬಹಳಷ್ಟು ರಂಗದಾಗ ಇವತ್ ಪಾಪ ಅತಿ ಕಡಿಮೆ ಪಗಾರದಾಗ ಕೆಲಸ ಮಾಡ್ತಾರೋ, ನಿಜವಾಗೂ ಪಗಾರ ತಗೊಂಡ ಕೆಲಸ ಮಾಡ್ತಕ್ಕಂಥವ್ರು ಭ್ರಷ್ಟಾಚಾರಿಕೆ ಮಾಡ್ತಕ್ಕಂಥ ಸಮಾಜ ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ತಾವ ಈ ಗ್ರಾಮದ ರೈತರು ಬದಲಾವಣೆ ಆಗ್ಬೇಕು. ನೀವು ಬದಲಾವಣೆ ಆಗಲಿಲ್ಲ ಅಂದ್ರೆ ನಮ್ಮ ಬದುಕು ಬದಲಾವಣೆ ಆಗುದಿಲ್ಲ. ಅಧ್ಯಕ್ಷರ, ಈಗ ಪಾಪ ಜಿಲ್ಲಾ ಅಧ್ಯಕ್ಷರ ಬಹುಶಃ ಕೊಪ್ಪಳ ಒಳಗ ಬಹಳಷ್ಟು ನಮ್ಮ ಸಂಘಟನೆಗಳ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭಕರೇ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಮಾಡಲಿಕ್ಕೆ ತೊಂದರೆ ಆಗಿತ್ತು. ಆದ್ರೂ ಈಗ ಸುಕ್ಮಣಿ ಅಪ್ಪ ಅವರು ನಿಮ್ಮ ಗ್ರಾಮದ ಅಧ್ಯಕ್ಷರು ಜಿಲ್ಲೆ ಒಳಗೆ ಸುಮಾರು ಈಗಾಗಲೇ ಒಂದು 5-6 ಹಳ್ಳಿ ಸಂಘಟನೆ ಮಾಡ್ಯಾರು. ಇನ್ನು 100 ಹಳ್ಳಿ ಕೂಡ ಅವರು ಸಂಘಟನೆ ಮಾಡಬೇಕು. ಈ ಕೊಪ್ಪಳ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನ್ಯಾಯ ಬಹಳ ಯಾಕಪ್ಪ ಅಂತಂದ್ರ ಇಲ್ಲಿ 100 ಇಂಡಸ್ಟ್ರಿಗಳು ಬಂದಾವ. ಅದರಿಂದ ನಿಮ್ಮ ಇಡೀ ಕೊಪ್ಪಳನ ನಾಶ ಆಗ್ತಕ್ಕಂಥದ್ದು. ಸುಮಾರು 20 ಹಳ್ಳಿಗಳ ಬೀದಿಗೆ ಬರ್ತಕ್ಕಂಥದ್ದು. ಇವತ್ತು ಜಲ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲ ಹಾಳಾಗಿ ಅವ್ರ ಬೀದಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ರೈತರು ಒಕ್ಕಟ್ಟಾಗಿಲ್ಲ ಅಂದ್ರ ಬಹುರಾಷ್ಟ್ರ ಕಂಪನಿಗಳು ಬಂದ ನಮ್ಮ ಭೂಮಿಯನ್ನು ಕಸುಕೊಂಡ ನಮ್ಮನ್ನ ಬೀದಿಗೆ ತರ್ತಕ್ಕಂಥದ್ದು. ನಿಮ್ಗೆ ನೆನಪಿರ್ಲಿ, ಸರ್ಕಾರಗಳ ಈ ಶಾಸಕರ ಕಾಯ್ದೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಭೂ ಸುಧಾರಣೆ ಕಾಯ್ದೆ ಅಂತೇಳಿ 1960ನೇ ಇಸ್ವಿ ಸಂದರ್ಭದಾಗ ದೇವರಾಜರು ಹರಿಸಿದ್ದಾಗ ರೈತರ ಮಕ್ಕಳು ಅಷ್ಟೇ ಭೂಮಿ ತಗೋಬೇಕು, ಮತ್ತೊಬ್ರು ಭೂಮಿ ತಗೊಳಕ್ ಅವಕಾಶ ಇಲ್ಲ. ರೈತರ ಅದು ಕೈಗಾರಿಕೆ, ಅದು ಇದು ಅವ್ರ ಪ್ರೀತಿ ವಿಶ್ವಾಸ ಅವ್ರ ಗೌರವಯುತವಾಗಿ ಒಕ್ಕೆ ಎತ್ತಪ್ಪ ಅಂದ್ರೆ ಭೂಮಿ ಕೊಡಬಹುದು ಕೈಗಾರಿಕೆ ಅನ್ನುವಂತ ಕಾನೂನಿತ್ತು. ಇವರೆಲ್ಲ ರಾಜಕಾರಣಿಗಳು ಕೂಡಿ ಆ ಭೂ ಸುಧಾರಣೆಯನ್ನ ಕಾಯ್ದೆ ತಿದ್ದುಪಡಿ ಮಾಡಿ ಯಾವ ಬೇಕಾದವ 1200 ಎಕರೆ ಜಮೀನು ತಗೋಬಹುದು. 4 ಮಂದಿ ಕಂಪನಿ ಅವರ ಡಿಸಿಗೆ ಅರ್ಜಿ ಕೊಟ್ಟ ನಿಮ್ಮ ಗ್ರಾಮದಾಗ 1200 ಎಕರೆ ಜಮೀನು ಬೇಕಪ್ಪ ಅಂತ ಅರ್ಜಿ ಕೊಟ್ರಪ್ಪ ಅಂತಂದ್ರ ಇಲ್ಲೇನ್ ಒಂದು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಒಂದು 4 ಲಕ್ಷ 5 ಲಕ್ಷ ನೀವು ಹಚ್ತೀರಿ. 10 ಲಕ್ಷ ಹಚ್ಚಿರಪ್ಪ ಅಂದ್ರೆ ಒಂದು 20, 30, 40 ಲಕ್ಷ ಹಚ್ಚಿ ಅಟ್ ರೊಕ್ಕ ಜಮಾ ಮಾಡಿರಪ್ಪ ಅಂದ್ರೆ ನೀವು ಊರೇ ಬಿಡ್ಬೇಕ. ಊರು ಬಿಟ್ಟು ಹೋಗ್ತಾ ಇರ್ಬೇಕು ನೀವು. ನಮ್ಮ ಅಜ್ಜನ ಭೂಮಿ ಐತಿ, ನಮ್ಮ ಅಪ್ಪನ ಭೂಮಿ ಐತಿ, ಇಲ್ಲ ಅಂತ ಕಾಯ್ದೆಗಳನ್ನ ಈ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿಲ್ಲ. ನಾವೇನಾಗೈತಿ, ಇಲ್ಲಿ ಹೊಲ್ದಾಗ ಕಳಿಗೆ ಇರಿದು ನೀರು ಹಸುದು, ಜೋಳ ಬಿತ್ತುದು, ಮತ್ ಬಿತ್ತುದು, ಮತ್ ಒಣಗಿತ್ತು ಮತ್ ಬಿತ್ತುದು, ನಾಶ ಆತು ಮತ್ ಬಿತ್ತುದು, ಸಾಲ ಮಾಡುದು, ಸಾಲ ಹೆಚ್ಚಾತಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೋದು. ಈ ನಾಡಿಗೆ ಪುಕ್ಕಟ ಅನ್ನ ಹಾಕತ್ತು. ಸ್ವಾಮಿನಾಥನ ವರದಿ ಪ್ರಕಾರ ಆದ್ರ ಇವತ್ತು ಮೆಕ್ಕೆಜೋಳಕ್ಕ
ಸುಮಾರು 15,000 ರೂಪಾಯಿಗೆ ಒಂದು ಕ್ವಿಂಟಲ್ ಕೊಡ್ಬೇಕಾ? ಭತ್ತ, ರಾಗಿ, ತೊಗರಿ, ಕಡ್ಲಿ ನಿಮ್ ಭತ್ತಕ್ಕ 10-15 ರೂಪಾಯಿ ಕ್ವಿಂಟಲ್ ಕೊಡ್ಬೇಕು. ಸ್ವಾಮಿನಾಥನ್ ವರದಿ ಪ್ರಕಾರ 10,000 ರೂಪಾಯಿ ನಿಮಗ್ ಭತ್ತಕ್ಕೆ ಕೊಟ್ರ ನೀವೆಲ್ಲ ಆರ್ಥಿಕವಾಗಿ ಪ್ರಬಲ ಆಗ್ತಿರಲ್ವಾ? ಮತ್ತೆ ಯಾರು ಕೇಳವ್ರ? ಇವರಂತೂ ಕೇಳೋದಂಗೆ ಕೇಳಂಗಿಲ್ಲ. ಇನ್ನ 70 ವರ್ಷ ಆದ್ರೂ ಕೂಡ ನಿಮ್ ಬೆಳೆದ ಬೆಳೆಗೆ ಬೆಲೆ ಕೊಡಂಗಿಲ್ಲ, ನಿಮಗ್ ರೈತರಿಗೆ ಗೌರವ ಕೊಡಂಗಿಲ್ಲ. ಅವ್ರಿಗೆ ಗೊತ್ತೈತೆ ಇವ್ರು 500 ರೂಪಾಯಿಕ ಕ್ವಾರ್ಟರ್ಕ ಕೋಳಿಗೆ ಓಟ್ ಹಾಕ್ತಾವು, ಇವ್ ಗಿಟ್ಟ ಸೀಮಿತ ಅದಾವ ಅನ್ನುವಂತ ಸಂಕಲ್ಪನ ಅವ್ರು ಮಾಡಿದ್ದಾರೆ. ನೀವು ಯಾವಾಗ ಸ್ವಾಭಿಮಾನ ಇಟ್ಕೊಂಡು ಬದಲಾವಣೆ ಆಗಿ ನೀವ ಕೈಲಿಂದ ₹1 ಖರ್ಚು ಮಾಡಿ ಮತದಾನ ಮಾಡಿರಪ್ಪ ಅಂತಂದ್ರ ನೀವು ಆ MLA ನಿಧಿ ಮೇಲೆ ಹೆಂಗೆ ಹೇಳಿದ, ಕಿಸ್ಬಾಯೇ ಮಾತಾಡೋ, MP ನೀ ಮಾತಾಡೋ, ನಾವ ಮಾಲಕರು ಇಲ್ಲಿ, ನಾವು ಈ ದೇಶ ನಡೆಸಿದವ್ರ, ನಿಮಗೆ ಟ್ಯಾಕ್ಸ್ ಕೊಟ್ಟವ್ರ, ತಿಂಗಳ ಪಗಾರ ಕೊಟ್ಟವ್ರ, ಅಧಿಕಾರಿಗಳನ್ನ ಕೇಳ್ತಕ್ಕಂಥ ಚಟುವಟಿಕೆ. ನೀವು ದಿವಸ ಬಾಳೆಕಾಗಿ ನಿಮ್ಮ ಬದುಕಿಗಾಗಿ ದಿವಸ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರ. 5 ವರ್ಷದಾಗ ಬರೀ 500-1000 ರೂಪಾಯಿ ಕ್ವಾರ್ಟರ್ಕ್ ಓಟ್ ಹಾಕಿ ಇವತ್ತು ನಾವು ಬೀದಿ ಒಳಗೆ ಹೋರಾಟ ಮಾಡ್ಬೇಕಾಗೈತೆ. ಅಲ್ಪ ಈ ಬಿಸಿಲರಿಗೆ 10 ರೂಪಾಯಿ ರೇಟ್ ಐತೆ. ಒಂದು ಚಾಕ್ಲೇಟ್ ನಮ್ಮ ಉತ್ಪಾದನೆಯಿಂದ ರೆಡಿ ಆಗ್ತಕ್ಕಂಥದ್ದು 10 ರೂಪಾಯಿ ಚಾಕ್ಲೇಟ್ ರೆಡಿ ಐತಿ. ನಿಮ್ಮ ಬೆಳಿಗ್ಗೆ ರೇಟ್ ಐತಿ. ಒಂದು ಚೀಲ 1 ಕಿಲೋ ಹೋದ್ರು 10 ರೂಪಾಯಿ ಮಾರುವಾತ, ಹೌದಿಲ್ರಿ ಅಧ್ಯಕ್ಷ? ಎಷ್ಟು ಕಷ್ಟ ಐತಿ ಒಕ್ಕಲತನ. ಯಾರಿಗೂ ಕೂಡ ಇದು ಭಕ್ತಿ ಇಲ್ಲ. ಈ ನಾಡಿನ ರೈತರ ಏನು ಲಾಭ ಇಲ್ಲ, ಏನು ಇಲ್ಲದ ನಮಗ್ ಊಟಕ್ಕೆ ಹಾಕತಾರೋ. ಈ ಅನ್ನದ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಹೆಂಗೋ ದುಡಿಯತೈತಿ, ಬಾಳ ಮಂದಿಯಾರು ದುಡಿತಾರೋ, ನಾವ್ ಹೆಂಗಾರ ಬದುಕಿದ್ವು ಅಂತೇಳಿ ಅವ್ರದಾರ. ಆದ್ರೆ ನಾವು ಜೀವ ಕಳ್ಕೊಂಡ, ಪ್ರಾಣ ಕಳ್ಕೊಂಡ 24 ತಾಸು ಕೆಲಸ ಮಾಡಿ ಈ ನಾಡನ್ನು ಬದುಕಿಸಿದ್ವು ಅಂತೇಳಿ ಈ ದೇಶದ ಪ್ರಧಾನ ಮಂತ್ರಿಗೂ ಗೊತ್ತೈತಿ. ಕರೆ ನಿಮ್ಮನ್ನೇನಾರ ಸ್ವಾಮಿನಾಥನ್ ವರದಿ ತಂದು ನಿಮ್ಗೆ 4 ಪಟ್ಟು ರೇಟ್ ಕೊಟ್ರ ಈ ಮಕ್ಕಳು ನಮಗ್ ಕೈ ಸಿಗುದಿಲ್ಲ, ಕಾಯಂ ಇವ್ರು ಹಿಂಗ ಇರಲಿ ಅಂತೇಳಿ ಅವ್ರು ಚಿಂತನೆ ಮಾಡಿದಾರೆ. ಬಿಡ್ರಿ, ನೀವು ಚುನಾವಣೆ ಒಳಗೆ ಯಾರಿಗೆ ಓಟ್ ಹಾಕ್ತೀರಿ ಹಾಕ್ರಿ. 1 ಕೋಟಿ ಜನ ಕೊಪ್ಪಳದಾಗ ಸುಖಮಣಿಯಪ್ಪ ಅವರ ನೇತೃತ್ವದಾಗ 1 ಲಕ್ಷ ಜನ ಸೇರ್ಬೇಕಂತೇಳಿ ನಮ್ಮದ ರೈತ ಸಂಘದ ತೀರ್ಮಾನ ಐತಿ. ಏನ್ ಮಾಡ್ತೀರಿ? ನಿಮ್ಮೂರಾಗ 10,000 ಜನಸಂಖ್ಯೆ ಐತಿ. ಎಲ್ಲರೂ ರೈತರು ಇದ್ರಿ, ಎಲ್ಲರೂ ಅಭಿಮಾನ ಇಟ್ಕೋರಿ. ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವ ಗುರುಲಾಪುರದಾಗ ನಾವೆಲ್ಲ ರೈತರ ಮುಖಂಡರ ಸೇರಿ ಲಕ್ಷಾಂತರ ಜನ ಸೇರಿ ಕಾರ್ಖಾನೆ ಮಾಲೀಕರು ನಮ್ಮಲ್ಲಿ ದೊಡ್ಡ ಪುಡಾರಿಗಳು 3,000 ರೂಪಾಯಿ 2,800 ರೂಪಾಯಿ ಹಚ್ಚಿಕ್ ₹1 ಕೊಡಕ್ ಆಗುದಿಲ್ಲ, ಬೇಕಾದ್ರೆ ಕಾರ್ಖಾನೆ ಬಂದ್ ಮಾಡ್ತು ಅಂತ ಹೇಳ್ರಿ. 10 ದಿನ ಚಳವಳಿ ಮಾಡಿ ಲಕ್ಷಾಂತರ ಜನ ನನ್ನ ರೈತ ದೇವರುಗಳು ಒಕ್ಕಟ್ಟಾಗ ಅಂದ್ರೆ ಸರ್ಕಾರನ ಗುರುಲಾಪುರಕ್ಕ ಶಶಿಕಾಂತ್ ಗುರೂಜಿ ಅವರ ಪಾದಕ್ಕೆ ಕರೆಸಿ ಸುಮಾರು ಈ ರಾಜ್ಯದ ರೈತರಿಗೆ ಒಂದು 2-3-4 ಸಾವಿರ ಕೋಟಿ ರೂಪಾಯಿ ಲಾಭ ಮಾಡ್ತಕ್ಕಂಥದ್ದು ಗುರುಲಾಪುರದಾಗ ಕೂತು ಮಾಡಿರ್ತಕ್ಕಂಥ ಸಂದರ್ಭ. ಅದಕ್ಕ ಕೊಪ್ಪಳ ಇರಲಿ, ಇಡೀ 31 ಜಿಲ್ಲೆ ಇರಲಿ, 31 ಜಿಲ್ಲೆ ಸಮಸ್ಯೆನೂ ಕೂಡ ಇರಲಿ, ಬೆಳೆದಂತ ಬೆಳೆಗೆ ಬೆಲೆ ಇರಲಿ. ಬೆಂಗಳೂರು ಒಳಗ 1 ಕೋಟಿ ಜನ ಕೂಡಿದು ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ ಅವನು ಇಡೀ ಇರ್ತಕ್ಕಂಥ ಎಲ್ಲಾ ಶಾಸಕರು ಸಂಸದರು ಉದ್ದಕ್ಕ ಯಾಕಪ್ಪ ರೈತ ದೇವರುಗಳು ಬೆಂಗಳೂರು ಕೋಟಿ ಜನ ಕೂಡ್ಯಾರು, ಅವ್ರಿಗೆ ಬೆಳೆದಂತ ಬೆಳೆಗೆ ಬೆಲೆ ಕೊಡಬೇಕು, ಪರಿಹಾರ ಕೊಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಅವರ ನಾಡಿನ ನನ್ನ ರೈತ ದೇವರುಗಳು ಅಂತೇಳಿ ಅವತ್ತು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಆಗ್ಬೇಕಪ್ಪ ಅಂತಂದ್ರ ನೀವು ದೇವರುಗಳು, ನೀವು ಕೊಪ್ಪಳ ಜಿಲ್ಲೆಯ ನನ್ನ ರೈತ ದೇವರುಗಳು ಪ್ರತಿಯೊಂದು ಹಳ್ಳಿ ಒಳಗ ಸಹಸ್ರಾರು ಸಂಖ್ಯೆ ಒಳಗ ನೀವು ರೈತ ಸಂಘ ಮಾಡಬೇಕು. ಹೆಗಲ ಮೇಲೆ ಶಾಲ ಹಾಕೋಬೇಕು. ಹೆಗಲ ಮೇಲೆ ಇದು ಒಂದು 100 ರೂಪಾಯಿ ನಿಮಗೆ ಶಾಲ ಹಾಕೊಳಕ್ ಆಗುದಿಲ್ಲ. ಅಲ್ಪ ದಿವಸ 1,000 ರೂಪಾಯಿ ಖರ್ಚು ಮಾಡ್ತೀರಿ, ಒಂದು 100 ರೂಪಾಯಿ ಕೊಟ್ಟ ಇದನ್ನ ಶಾಲ್ ಹಾಕಿರಪ್ಪ ಅಂದ್ರೆ ಇದು ಶಾಲ್ ನಮ್ಮದ, ಇದಕ್ಕೆ 100 ರೂಪಾಯಿ ಕೊಟ್ಟುದು ಇದು ನಮ್ಮದ. ಈ ಶಾಲಿನ ಶಕ್ತಿ ಸಾಮಾನ್ಯವಾದದ್ದಲ್ಲ. ಯಾಕ ಹಿಂದಿನ ಹಿರಿಯರು ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಹಲವಾರು ಮುಖಂಡ್ರ ಯಾಕೆ ಹಸಿರು ಇಟ್ಟಿದಾರಪ್ಪ ಅಂತಂದ್ರ ಈಗ ನೋಡಿ ನಮ್ ಬೆಳಿ ಹಸಿರ ಆಗಿತ್ತಪ್ಪ ಅಂದ್ರ ನಮ್ಮ ಮುಖ ಯಾವಾಗೂ ಹಸಿರಾಗಿ ಖುಷಿಯಾಗಿರ್ತೈತಿ. ಈಗ ಮಳಿ ಆಗುವ ಬೆಳಿ ಒಣಗಾತೈತಿ, ನಮ್ಗೆ ಎಟ್ಟ ಮಾನಸಿಕ ಆಗತ್ತು. ಹಂಗ ನಮ್ ಬದುಕು ಯಾವತ್ತೂ ಹಸಿರಾಗಿರ್ಬೇಕು. ಇದು ಹೆಗಲ ಮೇಲೆ ಇತ್ತಪ್ಪ ಅಂತಂದ್ರ ಒಂದು ಹೋರಾಟ ಮಾಡ್ತಕ್ಕಂಥ ಹಕ್ಕು ಸಿಗ್ತತಿ, ಅದು ನಮ್ಮನ್ನ ರಕ್ಷಣೆ ಮಾಡ್ತತಿ ಅಂತೇಳಿ ಇವತ್ತು ಹಸಿರು ಶಾಲನ್ನ ಹಾಕಿರ್ತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿ ಐತಿ. ಗೌರವದಿಂದ ಹಸಿರು ಶಾಲ ಹಾಕ್ರಿ, ಗೌರವಯುತವಾಗಿರ್ರಿ. ಯಾವ ಆಫೀಸರ್ಗೂ ಲಂಚ ಕೊಡಕ್ ಹೋಗ್ಬೇಡ್ರಿ, ಯಾವ ರಾಜಕಾರಣಿಗಳಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಇವತ್ತು
ಈ ಶಾಸಕರಿರ್ಲಿ, ಮುಖ್ಯಮಂತ್ರಿ ಇರಲಿ, ಇವತ್ತು ಅಧಿಕಾರಿಗಳು ಇರಲಿ, ನಿಮ್ಮ ಸೇವಕರು, ನೀವು ಮಾಲಕರ, ಪ್ರಭುಗಳು ನೀವು ಅದಿರಿ. ನಿಮ್ಮನ್ನ ರಕ್ಷಣೆ ಮಾಡಕ್ಕಾಗಿ ನಮಗೆಲ್ಲ ತಿಳಿಯಂಗಿಲ್ಲ ಅಂತೇಳಿ ಒಬ್ಬ ಗೊಂಬಿನ ಅಲ್ಲಿ ಕಳಿಸಿದ್ವಿ ಕೆಲಸ ಮಾಡಕ. ಅಧಿಕಾರಿಗಳು ನಮ್ಮ ಹೊಲ ಮನಿ ವ್ಯವಹಾರಗಳನ್ನ ಇವತ್ತು ತಪ್ಪಬಾರ್ದಪ್ಪ ಅಂತ ನೀ ಸಾಲಿ ಕಲಿಸಿ ಪಗಾರ ಕೊಟ್ಟು ಅವ್ರು ನೋಡಾಕಿಡುದು. ಚಾಕರಿ ಆಳುಗಳ ಸರಿಯಾಗಿ ಕೆಲಸ ಮಾಡಿದ್ರ ಏನ್ ಮಾಡ್ಬೇಕಾ? ಈಗ ನಿಮ್ ಹೊಲಕ್ಕೆ ತಾಯಿಯಂದಿರೋ ಯಾರೋ ಕಸಕ್ ಬಂದಿರ್ತಾರ, ಒಂದು ಸ್ವಲ್ಪ ಹೆರಾಪೆರ ಕಸ ತೆಗೆದು ಕಳೆ ಕೀಳುದು ಮಾಡಿ, ಯಾಕ 200 ರೂಪಾಯಿ ಪಗಾರ ಕೊಡೋದು ಪುಕಟ ತೆಗೈತೇನ ಅಂತೀರಿ. ಒಬ್ಬಗೊಂದು ₹1,00,000 ಜಿಲ್ಲಾಧಿಕಾರಿ ಪಗಾರ ಕೊಡ್ತೀರಿ, ತಹಶೀಲ್ದಾರ್ ಕೊಡ್ತೀರಿ, ಇಲ್ಲಿ ತಲಾಟಿ ಕೊಡ್ತೀರಿ, ಎಲ್ಲರಿಗೂ ಕೆಲಸ ಮಾಡಕ್ ಕೊಡ್ತೀರಿ. ಮತ್ತ ಅವ್ರಿಗೆ ಹೋಗಿ 10,000 ಲಂಚ ಕೊಟ್ಟು ಅವ್ರನ್ನ ಕಾಲ್ ಬಿದ್ದು ಗೌರವಿಸ್ತಕ್ಕಂತ ಜನ ನೀವಾಗಿದ್ದೀರಿ. ಇದೆಲ್ಲ ಬದಲಾವಣೆ ಯಾರು ಮಾಡ್ಬೇಕಾ? ನಾವು ಬದಲಾವಣೆ ಆಗ್ಬೇಕಾ? ನೀವು ಊರಾಗ 1000 ಜನ ಶಾಲ ಹಾಕಿರಂದ್ರ ನಾಳಿಂದ ತಲಾಟಿ ಪಿಡಿಒ ಭಯ ಬರ್ತೈತಿ. ಇನ್ನು ಮುಂದೆ ನಾವೆಲ್ಲ ಶಾಣೆ ಆಗ್ಬೇಕಾ? ಸಂಘಟನೆ ಮಾಡಿದಾರೆ ಎಲ್ಲೇ ರೊಕ್ಕ ತಗೊಂಡ್ರ ಹೊಳ್ಳಿ ವಸೂಲಿ ಮಾಡ್ತಕ್ಕಂಥದ್ದು ರೈತ ಸಂಘ ಇತಿಹಾಸ ಐತಿ. ನಾವಿನ್ನು ಬದಲಾವಣೆ ಆಗತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ರೈತ ಸಂಘವನ್ನ ಗೌರವಿಸ್ರಿ. ರೈತ ಸಂಘ ಇದು ಬೇರೆ ಆಸ್ತಿ ಅಲ್ಲ, ನಿಮ್ಮ ಆಸ್ತಿ, ನೀವು ಉಳಿಸ್ಕೊರಿ. ಎಲ್ಲೋ ಕೂತಿರ್ತಕ್ಕಂಥ ದಿಲ್ಲಿ ಒಳಗೆ ಮಾಡಿರ್ತಕ್ಕಂಥ ಬಿಜೆಪಿ, JDS, ಕಾಂಗ್ರೆಸ್ ಅನ್ನ ಇವತ್ತು ನಾವು ನಂಬಿ 79 ವರ್ಷದ ಬೆಳೆದಂತ ಬೆಳೆಗೆ ಬೆಲೆ ಕೊಟ್ರು ಕೂಡ ಕೊಡದೆ ಇದ್ರು ಕೂಡ ಗೌರವಿಸತ್ತೀರಿ. ಇವತ್ತು ನಿಮ್ಮ ಅಣ್ಣತಮ್ಮ ರೈತ ಸಂಘಟನೆ ಕಟ್ಟತ್ತಾರ ನಿಮ್ಮ ಊರಾಗಪ್ಪ ಅಂತಂದ್ರ ನಮ್ಮ ಸಂಬಂಧ ದುಡಿಯತ್ತಾರೋ. ನಮ್ಮ ಮನ್ಯಾಗ ಒಬ್ಬನ ಕಾಯಂ ರೈತ ಸಂಘ ಹೋರಾಟಕ್ಕೆ ಇಡುತ್ತೋ, ರೈತರ ಸಮಸ್ಯೆಗಾಗಿ ಇಡುತ್ತೋ ಅಂತೇಳಿ ತೀರ್ಮಾನ ಮಾಡ್ರಿ. ನೀವು ಬಿಜೆಪಿ JDS ಮನ್ಯಾಗಿನ ಹಿರಿಯರ ಒಬ್ಬೊಬ್ರು ಮಾಡುವರಕ್ಕ ನಿಮ್ಮ ರೈತರ ಮಕ್ಕಳನ್ನ ಕೊಡ್ರಿ. ಯಾವಾಗ ನೀವು ಇನ್ನು ಮುಂದೆ ಯುವ ಪೀಳಿಗೆ ರೈತರ ಮಕ್ಕಳು ಇವತ್ತು ನೀವು ಹೊರಗೆ ಬರ್ತೀರಿ, ನಮ್ಮ ಭೂಮಿಗೆ ಬೆಲೆ ಬರ್ತತಿ, ನಮ್ಮ ಬೆಳೆದಂತ ಬೆಳೆಗಳಿಗೆ ಬೆಲೆ ಬರ್ತತಿ. ಈ ನಾಡಿಗೆ ಅನ್ನ ಹಾಕ್ತಕ್ಕಂತ ಅನ್ನ ಬ್ರಹ್ಮಗ ದೇವರ ಈ ನಾಡಿನ ಜನ ಗೌರವಿಸುವಂತ ಕಾಲ ಬರ್ತತಿ. ಅದನ್ನ ನೀವು ತೀರ್ಮಾನ ಮಾಡ್ಬೇಕು. ನಾಡಿನ ನನ್ನ ರೈತ ದೇವರುಗಳು ನೀವು ತೀರ್ಮಾನ ಮಾಡ್ಬೇಕು, ನನ್ನ ತಾಯಿಯಂದಿರು ತೀರ್ಮಾನ ಮಾಡ್ಬೇಕು. ಎಲ್ಲಾದ್ರೂ ಸ್ವಾಮಿನಾಥನ ವರದಿ ಜಾರಿಗೆ ಬತ್ತಪ್ಪ ಅಂದ್ರೆ 1 ಎಕರೆ ಇದ್ದಾವ ಇನ್ನೊಂದು ಕಾರ್ದಾಗ ಅಡ್ಡಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಇಡೀ ರಾಜ್ಯವ್ಯಾಪಿ ರೈತ ಸಂಘಟನೆಗಳನ್ನ ಹಳ್ಳಿಗಳನ್ನ ಕಟ್ತಕ್ಕಂಥದ್ದ ಮಾಡ್ತಾ ಇದ್ದೀವಿ. ತಾವು ಕೂಡ ಇಡೀ ನೀವೆಲ್ಲ ನಮ್ಮ ಸುಖಮುನಿಯಪ್ಪ ಸರ್ ಅಷ್ಟ ಸಂಘಟನೆ ಮಾಡುವುದಲ್ಲ, ಇಲ್ಲಿರ್ತಕ್ಕಂಥ ಮುಖಂಡರು ಅಷ್ಟ ಸಂಘಟನೆ ಮಾಡುವುದಲ್ಲ, ನೀವೆಲ್ಲರೂ ಕೂಡ ಈ ರೈತ ಸಂಘ ನಮ್ಮದತ್ತಿ. ಬೇರೆ ಊರಾಗ ನಮ್ಮ ಪವನೆ ಅದಾನು, ನಮ್ಮ ಕಾಕ ಅದಾನು, ನಮ್ಮ ಅಣ್ಣ ಅದಾನು, ನನ್ನ ಗೆಳೆಯ ಅದಾನು, ನೀನು ರೈತ ಸಂಘ ಮಾಡು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ಆಗ್ಬೇಕು. ಮಾಡ್ರಿ. 1 ಕೋಟಿ ಜನ ನಮ್ಮ ಗುರೂಜಿ ಅವರ ನೇತೃತ್ವ ಕೂಡಿದು ಬಂದ್ರ ಮುಖ್ಯಮಂತ್ರಿ ಊಟ ಬಸಿ ತೆಗಿತಾನ, ಪ್ರಧಾನಮಂತ್ರಿ ಊಟ ಬಸಿ ತೆಗಿತಾನ. 224 ಮಂದಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರ, ನಿಮಗೆ ಬೆಲೆ ಕೊಡ್ತಾರ, ಬೆಳೆದಂತ ಬೆಳೆಗೆ ಬೆಲೆ ಕೊಡ್ತಾರೋ, ನಿಮಗೂ ಗೌರವ ಕೊಡ್ತಾರ. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಒಕ್ಕಟ್ಟಾಗ್ರಿ. ನಮ್ಮ ಗುರೂಜಿ ಅವರು ಕೂಡ ಮಾತಾಡ್ಬೇಕಾಗೈತಿ. ನಾವು ಮಾತಾಡಕ್ ಬಂದ್ರೆ ನಮ್ಮನೆ ಹುಚ್ಚರು, ಅಲ್ಲಿದು ನೋಡಂಗಿಲ್ಲ, ಯಾವುದು ನೋಡಂಗಿಲ್ಲ. ಅದ್ ನಮ್ಮ ತಲೆಯಾಗ ಹುಚ್ಚು ಹಿಡಿದು ಬಿಟ್ಟೈತಿ. ಈಗ ನಿಮ್ಮನ್ನ ಹೆಂಗಾರೆ ಮಾಡಿ ರೈತ ದೇವರುಗಳ ತ್ರಾಸದಾಗದಾರು. ಇವ್ರನ್ನೆಲ್ಲಾರು ನಾವು ಒಕ್ಕಟ್ಟಾಗಿ ನಮ್ಮನ್ನ ಇವ್ರು ಗೌರವಿಸ್ಲಿ, ಬಿಡ್ಲಿ, ಇವ್ರನ್ನ ಎತ್ಕೋಬೇಕಂತ ತೀರ್ಮಾನ ಮಾಡಿದ್ವಿ. ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ, ಪ್ರಧಾನಮಂತ್ರಿಗೆ, ಯಾ ಗುಂಡಾಗಿರಿ, ಯಾ MLA ಯಾರಿಗೂ ಹೆದರುದಿಲ್ಲ. ನಾವ್ ಯಾರಿಗೆ ಹೆದರ್ತಪ್ಪ ಅಂದ್ರ ನಿಮಗ್ ಭಯ ಪಡ್ತು. ನನ್ನ ರೈತ ದೇವರುಗಳು ಒಕ್ಕಟ್ಟು ಆಗ್ತಾರೋ ಇಲ್ಲೋ ಅನ್ನುವಂತ ಭಯಕ್ಕಾಗಿ ನಾವ್ ಯಾರಿಗೂ ಹೆದರಿಲ್ಲ. ಯಾಕಾರ ನಮ್ಮೆಲ್ಲ ಆಳುಗಳ ನಾವು ತಿಳ್ಕೊಂಡು ನಮ್ ಕೆಲಸ ಮಾಡಕ್ಕಾಗಿ ಅವ್ರದಾರ ತಿಳ್ಕೊಂಡು ನಿಮ್ಮನ್ನು ಕೂಡ ಈಗ ನಮ್ಮ ಶಶಿಕಾಂತ್ ಗುರೂಜಿ ಅವ್ರದಾರ, ನೀವೆಲ್ಲರೂ ಶಶಿಕಾಂತ್ ಗುರೂಜಿ ಅವ್ರ ಮನ್ಯಾಗ ಒಬ್ಬ ರೆಡಿ ಆಗ್ಬೇಕಪ್ಪ. ಶಶಿಕಾಂತ್ ಗುರೂಜಿ, ಚುನಪ್ಪ, ಶರಣಪ್ಪ ಮರಳಿ, ಮಹೇಶ್ ಸುಬೇದಾರ್ ಅದಾರು, ಅವ್ರದಾರಪ್ಪ ಮಾಡ್ತಾರ ಅಂತೇಳಿ ಅಲ್ಲ. ನೀವು ಕೂಡ ನಮ್ಮ ಆಚಾರ ವಿಚಾರ ಏನ್ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹಲವಾರು ರೈತ ನಾಯಕರು ಏನು ವಿಚಾರಗಳನ್ನು ಕೊಟ್ಟರು, ಇವತ್ತಿನ ನಾಯಕರು ಏನು ವಿಚಾರನ ಹೇಳತ್ತರು, ಅದು ನಮ್ಮದು, ನಮ್ಮ ಮನೆಯಾಗೂ ಬೇಕು. ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಇವತ್ತು ನೀವು ತೀರ್ಮಾನ ಮಾಡಿರಪ್ಪ ಅಂತಂದ್ರ ನೀವು ಮಾಲಕರಾಗ್ತೀರಿ, ಅವ್ರ ಚಾಕ್ರಿ ಹಾಳಾಗ್ತಾರೆ. ಇಲ್ಲ ಅಂದ್ರ ನೀವು ಕೋಟ್ಯಾಂತರ ಜನ, 4 ಕೋಟಿ ಜನ ನೀವು ರೈತರು ಇದ್ದಾಗೂ ಕೂಡ ಅವ್ರು ಬರೇ 224 ಮಂದಿ ಮಾಲಕರದಾರು.
550 ಮಂದಿ ಮಾಲಕರದಾರು, ನಾವು 4 ಕೋಟಿ ಜನ ಅವ್ರ ಚಾಕ್ರಿ ಆಳೋದು. ಇದು ಉಲ್ಟಾ ಆಗೈತೆ. ಇದು ಉಲ್ಟಾ ಆಗ್ಬೇಕು ಅಂದ್ರೆ ನೀವು ಉಲ್ಟಾ ಆಗ್ಬೇಕು. ಅದಕ್ಕಾಗಿ ತಾವೆಲ್ಲ ತೀರ್ಮಾನ ಮಾಡ್ರಿ. ದಯವಿಟ್ಟು ತಾವ್ಯಾರು ಹೆದರ್ಬೇಡ್ರಿ. ನಿಮಗೇನ್ರ ಆದ್ರ 31 ಜಿಲ್ಲೆ ಒಳಗ ಲಕ್ಷಾಂತರ ಕೋಟ್ಯಾಂತರ ರೈತರು ನಿಮ್ ಜೊತೆ ಅದಾರು. ನಿಮಗೇನ್ರಾದ್ರ ಅವ್ರು ಬರ್ತಾರೋ, ಅವ್ರಿಗೇನ್ರ ಆದ್ರ ನೀವು ಬರ್ತಿರ್ಲಿ ಕೈ ಎತ್ರಿ. ಅಮ್ಮಗಳು ಕೈ ಎತ್ರಿ. ಅವು ನೀವು ಎತ್ತ ಮಟ್ಟ ಚೆನ್ನಮ್ಮಾಜಿಗಳು ಐತ್ರಿ ಅಂದ್ರೆ ಧೈರ್ಯ ಬರ್ತೈತಿ ನಮಗ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್. ನಮಸ್ಕಾರ. ಈಗ ನಾಡಿನಾಗ ಬಹಳಷ್ಟು ಸ್ವಾಮೀಜಿಗಳು ಅದಾರಲ್ಲ, ಇವರು ಸನ್ಯಾಸಿನ. ಅವರು ಹುಟ್ಟಿದಾಗಿಂತ ಕೂಡ ಸನ್ಯಾಸತ್ವ ಪಡ್ಕೊಂಡ ಇಂಚಿಗೇರಿ ಸಂಪ್ರದಾಯದ ಗುರುಗಳು. ಆದ್ರ ಇಂಚಿಗೇರಿ ಸಂಪ್ರದಾಯದ ಕ್ಯಾಮಿ ಹಾಕೋದಿಲ್ಲ. ಮಾಧವಾನಂದ ಪ್ರಭುಜಿ ಅವರು ಗೊತ್ತಿರ್ಬೇಕು ನಿಮಗೆ, ಬಹಳಷ್ಟು ಹಿರಿಯರಿಗೆ ಗೊತ್ತೈತಿ. ಇಂಚಿಗೇರಿ ಮಾಧವಾನಂದ ಪ್ರಭುಜಿ ಅವರ ಸುಮಾರು 25,000 ಅಂತರ್ಜಾತಿ ಮಾಡಿ ಹೆಂಗ್ ರೈತ ಸಂಘದವ್ರು ಹೋರಾಟ ಮಾಡ್ತು. ಅವಾಗ ಯಾರು ಗುಂಡಾಗಿರಿ ಮಾಡ್ತಾರೋ, ಯಾರು ಅನ್ಯಾಯ ಮಾಡ್ತಾರೋ, ಯಾರ ಈ ರೈತರು ಬರಲಿ ಕಷ್ಟದಾಗಿರ್ತಕ್ಕಂಥ ವರ್ಗವನ್ನ ಎತ್ತುಕೊಂಡ ಎಲ್ಲಿ ಅನ್ಯಾಯ ಆಕೈತಿ ಆ ಜನನ ಹಚ್ಕೊಟ್ಟು ಅದನ್ನ ಸರಿ ಮಾಡ್ತಕ್ಕಂಥದ್ದನ್ನ ಇಂಚಿಗೇರಿ ಮಾಧವಾನಂದ ಪ್ರಭುಗಳು ಅವರು ದೇವರ ಈ ಸಮಾಜದಲ್ಲಿ ದೊಡ್ಡ ಇತಿಹಾಸನ ಮಾಡಿರ್ತಕ್ಕಂಥವ್ರು. ಅಂತ ಇಂಚಿಗೇರಿ ಸಂಪ್ರದಾಯದ ಪರಮ ಪೂಜ್ಯರು ನಮಗ ಈ ರೈತರ ಪಾಲಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾಗ್ಯ. ಯಾಕಂದ್ರೆ ಅವರ ಆರಾಮ್ಸಿರಿ ಸನ್ಯಾಸಿಯಾಗಿ ಪ್ರವಚನ ಹೇಳ್ರಪ್ಪ ಅಂತಂದ್ರೆ ಒಂದು 10,000 ರೂಪಾಯಿ ಇಡ್ತಾರೋ, ಆರಾಮಾಗಿ ಇಡ್ಬೋದಾಗಿತ್ತು. ಆದ್ರೂ ಈ ನಾಡಿನ ನನ್ನ ರೈತ ದೇವರುಗಳು ಸಂಕಷ್ಟದಾಗದಾರು. ಇವ್ರ ನಾವ ರೈತರನ್ನ ಸಂತೋಷವಾಗಿಟ್ರೆ ಈ ನಾಡು ಸಂತೋಷವಾಗಿರ್ತತಿ. ರೈತರ ಆತ್ಮಹತ್ಯೆ ಮಾಡ್ಕೋತಾರೋ ಅಧ್ಯಕ್ಷರ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ರೈತರ ಜೊತೆ ಇರ್ತೀವಿ. ನಮ್ಮ ಜೀವ ಇರುವವರೆಗೆ ಈ ರೈತರ ಬೆಂಬಲವಾಗಿ, ರೈತರನ್ನ ಸಂತೋಷವಾಗಿ ಆರ್ಥಿಕವಾಗಿ ಮಾಡೋಣ ಅಂತೇಳಿ ಗುರೂಜಿ ಅವರು ತೀರ್ಮಾನ ಮಾಡಿ ಇವತ್ತು ನಮ್ಮ ಸಂಘಟನೆ ಒಳಗ ರಾಜ್ಯ ಗೌರವ ಅಧ್ಯಕ್ಷರ ಕೆಲಸ ಮಾಡತಾರೋ. ಅವರ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲಾ ಬಳಕ್ ಕೂಡ ನಿಮ್ಮ ಸಂಬಂಧ ಸೇವಾ ಮಾಡಕ್ ರೆಡಿ ಆಗಿದ್ದೀವಿ. ತಾವ ಆ ವಿಚಾರ ಆಚಾರ ನಿರ್ಸ್ಕೊಂಡ ನೀವೆಲ್ಲ ಮನ್ಯಾಗ ಕೂಡ ರೆಡಿ ಆಗ್ರಿ. ನಮ್ಮ ಪರಮ ಪೂಜ್ಯರ ಈಗ ಅವರ ನಮ್ಮ ಮಾತಾಡಿ ನಾವು ಹೋಗ್ತು ಗುರುಗಳ ನಾವ ಮಾತಾಡಿ ನಂತರ ಹೋದ ನಂತರ ಹೋಗ್ಬೇಡ್ರಿ. ನಮ್ಮ ಮಹಾನ್ ಲೀಡರ್ಗಳು ಅದಾರ, ಶರಣಪ್ಪ ಮರಳಿ ಅವರ, ಸುಮಾರು ಸ್ವಾಮಿನಾಥನ್ ವರದಿ, ಮಹೇಶ್ ಸುಬೇದಾರ್ ಮಹಾನ್ ಲೀಡರ್ಗಳ ಎಲ್ಲ ನಮ್ಮ ಬಹಳಷ್ಟು ಇಲ್ಲೆಲ್ಲ ಮಹಾನ್ ನಾಯಕರು ಮಾತಾಡ್ತಾರೋ. ದಯವಿಟ್ಟು ಯಾರು ಹೋಗ್ಬೇಡ್ರಿ. ನಮ್ದು ಯಾಕಂದ್ರೆ ಮುಂದೆ 10 ಗಂಟೆ ಕಾರ್ಯಕ್ರಮ, ಇಲ್ಲಿಂದ ಹೋಗಾಕ ನಮಗ 4 ತಾಸು ಬೇಕು ಬೇಡ್ರು. ಅದಕ್ಕಾಗಿ ದಯವಿಟ್ಟು ಯಾರು ತಪ್ಪು ಭಾವಿಸಬೇಡ್ರಿ. ಈಗ ಪರಮ ಪೂಜ್ಯರ ತಮ್ಮ ಆಶೀರ್ವಾದ ವಚನವನ್ನು ತಮ್ಮ